ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 3 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಸ್ಕೂಲ್ ಡ್ರಾಪ್ಔಟ್ ರೇಟ್ ಇನ್ ಸ್ಟೇಟ್ ರೋಸ್ ಶಾರ್ಪ್ಲಿ ಇನ್ 2023-2024 ಉಡೈಸ್ ರಿಪೋರ್ಟ್. ಇತ್ತೀಚೆಗಷ್ಟೇ ಉಡೈಸ್ ಅನ್ನೋ ರಿಪೋರ್ಟ್ ಏನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕೊಡುತ್ತೆ, ಈ ಒಂದು ರಿಪೋರ್ಟನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೀಸ್ ಮಾಡಿದೆ. ಸೊ ಈ ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಕರ್ನಾಟಕದ ಶಾಲೆಗಳು ಏನಿದ್ದಾವೆ ಈ ಶಾಲೆಗಳಲ್ಲಿ ಡ್ರಾಪ್ಔಟ್ ರೇಟ್ಸ್ ಏನಿದೆ ಇದು ಇನ್ಕ್ರೀಸ್ ಆಗಿದೆ ವೆನ್ ಕಂಪೇರ್ಡ್ ಟು 2022-2023 ಅಂತ ಹೇಳ್ತಾ ಇದೆ. ಸೊ ಏನು ಡ್ರಾಪ್ಔಟ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಗು 2022-2023 ಸ್ಕೂಲಲ್ಲಿ ಇದೆ ಅಂತಂದರೆ ನೆಕ್ಸ್ಟ್ ವರ್ಷ ಅಂದರೆ ನೆಕ್ಸ್ಟು ಏನು ಇಯರ್ ಬರುತ್ತೆ ಎಜುಕೇಷ್ನಲ್ ಇಯರ್, ಆ ಒಂದು ಇಯರಲ್ಲಿ ಅದು ಸ್ಕೂಲ್ನ ಜಾಯಿನ್ ಆಗದೆ ಇರೋದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಡ್ರಾಪ್ ಔಟ್ ಅಂತ. ಅಂದರೆ ಸ್ಕೂಲ್ಗೆ ಹೋಗದೆ ಇರೋದನ್ನು ನಾವು ಡ್ರಾಪ್ ಔಟ್ಸ್ ಅಂತ ಕರಿತೀವಿ. ಸೊ ಏನಿದೆ ಈ ಡ್ರಾಪ್ ಔಟ್ಸ್ ಇನ್ಕ್ರೀಸ್ ಆಗಿದೆ ಕರ್ನಾಟಕ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇದೇ ರಿಪೋರ್ಟು ಇದು ಫಸ್ಟ್ ಪಾಯಿಂಟ್. ಅಂದರೆ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಝೀರೋ ಎನ್ರೋಲ್ಮೆಂಟ್ ಇರುವಂತಹ ಶಾಲೆಗಳಿರ್ಬೋದು, ಮತ್ತು ಝೀರೋ ಅಥವಾ ಸಿಂಗಲ್ ಟೀಚರ್ಸ್ ಇರುವಂತಹ ಶಾಲೆಗಳ ಕುರಿತಾಗಿಯೂ ಮಾತಾಡುತ್ತೆ. ಅಂದರೆ ಹಲವಾರು ಶಾಲೆಗಳಲ್ಲಿ ಈ ಎನ್ರೋಲ್ಮೆಂಟ್ ಏನಿರುತ್ತೆ, ಮಕ್ಕಳ ಆ ಎನ್ರೋಲ್ಮೆಂಟೇ ಆಗಿರಲ್ಲ. ಅಂದರೆ ಶಾಲೆಗಳಲ್ಲಿ ಮಕ್ಕಳು ಓದ್ತಾನೆ ಇರೋದಿಲ್ಲ, ಯಾವುದೇ ಮಕ್ಕಳು ಎನ್ರೋಲ್ ಆಗಿರಲ್ಲ ಅಥವಾ ಅಡ್ಮಿಷನ್ ಆಗಿರೋದಿಲ್ಲ ಅನ್ನೋದನ್ನು ಕೂಡ ಅಂಥ ಒಂದು ಶಾಲೆಗಳು ಕೂಡ ಕರ್ನಾಟಕದಲ್ಲಿ ಇದೆ ಅಂತ ಈ ಒಂದು ರಿಪೋರ್ಟ್ ಹೇಳ್ತದೆ. ಅಷ್ಟೇ ಅಲ್ಲದೆ ಝೀರೋ ಟೀಚರ್ ಇರುವಂತಹ ಶಾಲೆಗಳನ್ನು ಕೂಡ ಕರ್ನಾಟಕದಲ್ಲಿ ನಾವು ಕಾಣ್ಬೋದು. ಮತ್ತು ಅದು ಈ ಒಂದು ಝೀರೋ ಟೀಚರ್ಸ್ ಇರೋ ಸುಮಾರು 1500 ಶಾಲೆಗಳು ಝೀರೋ ಟೀಚರ್ ಶಾಲೆಗಳಾದರೆ, ಸಿಂಗಲ್ ಟೀಚರ್ ಇರುವಂಥ ಸುಮಾರು 7800 ಶಾಲೆಗಳಲ್ಲಿ ಒಂದೇ ಒಂದು ಟೀಚರ್ ಇದ್ದಾರೆ. ಸೊ ಈ ರೀತಿಯಾಗಿ ಇದ್ದರೆ ಏನಾಗುತ್ತೆ, ಸೊ ಈ ಎಲ್ಲದರಿಂದ ಪ್ರಾಬ್ಲಮ್ ಏನು ಅಂತಲೇ, ಒಂದು ಕಡೆ ಫಸ್ಟ್ ಒಂದು ಡ್ರಾಪ್ಔಟ್ಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಎಜುಕೇಷನ್ ಅಥವಾ ಲಿಟ್ರಸಿ ಲೆವೆಲ್ ಏನಿದೆ ಈ ಲಿಟ್ರಸಿ ಲೆವೆಲ್ ಕಡಿಮೆ ಆಗುತ್ತೆ. ಸೆಕೆಂಡ್ ಒನ್ನು ಮತ್ತು ಏನು ನೆಕ್ಸ್ಟ್ ಬಂದಾಗ ಝೀರೋ ಎನ್ರೋಲ್ಮೆಂಟ್ ಅಂದರೂ ಸೇಮ್ ಲಿಟ್ರಸಿ ರೇಟ್ ಕಮ್ಮಿ ಆಗುತ್ತೆ. ಮತ್ತು ಸಿಂಗಲ್ ಟೀಚರ್ಸ್ ಅಥವಾ ಝೀರೋ ಟೀಚರ್ಸ್ ಅಂತ ಬಂದಾಗ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಕಾಂಪ್ರಮೈಸ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. BMIC ಲ್ಯಾಂಡ್ ಅಕ್ವಿಸಿಷನ್ ರೈಟ್ ಟು ಪ್ರಾಪರ್ಟಿ ಈಸ್ ಅ ಹ್ಯೂಮನ್ ರೈಟ್. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಿದೆ, ಈ ಒಂದು ಕಾರಿಡಾರನ್ನು ಡೆವಲಪ್ ಮಾಡೋದಕ್ಕೆ ಸುಮಾರು 20,000 ಎಕರೆಗಳಷ್ಟು ಜಮೀನನ್ನು ಜನರಿಂದ ಗೌರ್ಮೆಂಟ್ ಪಡ್ಕೊಂಡಿದೆ. ಆದರೆ ಈ ಜನರಿಗೆ ಯಾವುದೇ ರೀತಿಯಾದ ಒಂದು ಕಾಂಪೆನ್ಸೇಷನನ್ನು ಸರಿಯಾಗಿ ನೀಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಜನರು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಏನು ರೈಟ್ ಟು ಪ್ರಾಪರ್ಟಿ ಇದೆ ಇಟ್ ಈಸ್ ಅ ಹ್ಯೂಮನ್ ರೈಟ್. ಒಂದು ಕಡೆ ಇಟ್ ಈಸ್ ಹ್ಯೂಮನ್ ರೈಟ್ ಆ್ಯಂಡ್ ಅದರ್ ಸೈಡಲ್ಲಿ ನೋಡಿದ್ರೆ ನಾವು ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡರ್ ಆರ್ಟಿಕಲ್ 300A. ಸೊ ಇದು ಕಾನ್ಸ್ಟಿಟ್ಯೂಷನಲ್ ರೈಟು ಹೌದು, ಅದರ ಜೊತೆ ಹ್ಯೂಮನ್ ರೈಟು ಆಗಿರುವಂತಹ ಕಾರಣ ಸರ್ಕಾರ ಈ 20,000 ಎಕರೆ ಜಮೀನನ್ನು ಏನು ಅಕ್ವೈರ್ ಮಾಡಿಕೊಂಡಿದೆ ಅದಕ್ಕೆ ಪ್ರೊವೈಡ್ ಮಾಡಬೇಕಂತದಂತಹ ಸರಿಯಾದ ಕಾಂಪೆನ್ಸೇಷನ್ ಏನಿದೆ ಆ ಕಾಂಪೆನ್ಸೇಷನನ್ನು ಕೊಡಬೇಕು ಆ್ಯಸ್ ಪರ್ ದ ಮಾರ್ಕೆಟ್ ವ್ಯಾಲ್ಯೂ ಪ್ರಿವೇಲಿಂಗ್ ಇನ್ ಏಪ್ರಿಲ್ 2019. 2019 ಮಾರ್ಕೆಟ್ ವ್ಯಾಲ್ಯೂ ಏನಿತ್ತು ಆ ಮಾರ್ಕೆಟ್ ವ್ಯಾಲ್ಯೂಗೆ ತಕ್ಕಂತೆ ಈ ಕಾಂಪೆನ್ಸೇಷನನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಈ ರೈಟ್ ಟು ಪ್ರಾಪರ್ಟಿ ಏನಿದೆ ಇದು. ಸೊ ಇದು ಈಗಾಗಲೇ UPSC ಪ್ರಿಲಿಮ್ಸಲ್ಲಿ ಇದನ್ನ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈಟ್ ಟು ಪ್ರಾಪರ್ಟಿ ಅಂತ ಬಂದಾಗ ಇಟ್ ಈಸ್ ಅ ಹ್ಯೂಮನ್ ರೈಟ್ ಆ್ಯಂಡ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್, ಬಟ್ ಇಟ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅನ್ನೋದು ನಮಗೆ ಗೊತ್ತಿರಬೇಕು. ಮೊದಲು ಇದು ಫಂಡಮೆಂಟಲ್ ರೈಟಲ್ಲಿತ್ತು, ಬಟ್ ಆಮೇಲೆ ಇದನ್ನ ನಾವು ತೆಗೆದು ನಾರ್ಮಲ್ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 300A ಅಂಡರಲ್ಲಿ ಇಟ್ಟಿರೋದ್ರಿಂದ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಬಟ್ ನಾಟ್ ಅ ಫಂಡಮೆಂಟಲ್ ರೈಟ್ ಅನ್ನೋದು ನಮಗೆ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. ಫೋರ್ಸ್ ಆಫ್ ಐಡಿಯಾಸ್, ದ ಇಸ್ಲಾಮಿಕ್ ಸ್ಟೇಟ್ ಮಸ್ಟ್ ನಾಟ್ ಬಿ ಅಲೌಡ್ ಟು ರೀಗೇನ್ ಫುಟ್ ಹೋಲ್ಡ್ ಇನ್ ವೆಸ್ಟ್ ಏಷ್ಯಾ. ನ್ಯೂ ಇಯರ್ ಟೈಮಲ್ಲಿ ಏನಾಯಿತು ಅಂತಂದರೆ, ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡೋವಾಗ US ಎರಡು ಜಾಗಗಳಲ್ಲಿ, ಒಂದು ನ್ಯೂ ಆರ್ಲಿಯನ್ಸಲ್ಲಿ ಮತ್ತೊಂದು ಕಡೆ ಲಾಸ್ ವೇಗಸಲ್ಲಿ, ಈ ಎರಡೂ ಕಡೆನೂ ಟ್ರಕ್ ಅಟ್ಯಾಕ್ ನಡೀತು. ಒಂದು ಕಡೆ ನಾರ್ಮಲ್ ಟ್ರಕ್ ಅಟ್ಯಾಕ್, ಇನ್ನೊಂದು ಕಡೆ ಸೈಬರ್ ಟ್ರಕ್ ಅಟ್ಯಾಕ್ ಏನಿದೆ, ಈ ಎರಡೂ ಕಡೆ ಈ ಅಟ್ಯಾಕ್ಗಳು ನಡೀತು.
ಇನಿಷಿಯಲಿ ಇದು ಇವೆರಡು ಸಿಂಗಲ್ ಪರ್ಸನ್ ಅಟ್ಯಾಕ್ ಆಗಿದ್ದರಿಂದ ಇದನ್ನ ಲೋನ್ ವುಲ್ಫ್ ಅಟ್ಯಾಕ್ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರು. ಸೊ ಇಟ್ ಇಸ್ ಅ ಲೋ ಥ್ರೆಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದರು. ಬಟ್ ಯಾವಾಗ ಇನ್ವೆಸ್ಟಿಗೇಷನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಗೊತ್ತಾಯಿತು ದ್ಯಾಟ್ ಈ ನ್ಯೂ ಆರ್ಲಿಯನ್ಸಲ್ಲಿ ನಡೆದಂತಹ ಟ್ರಕ್ ಅಟ್ಯಾಕ್ ಏನಿದೆ ಇಟ್ ಈಸ್ ಲಿಂಕ್ಡ್ ಟು ಐ ಎಸ್ ಅಥವಾ ಇಸ್ಲಾಮಿಕ್ ಸ್ಟೇಟ್ ಏನಿದೆ ಇದು ಬಂದು ಇಟ್ ಇಸ್ ಅ ಟೆರರ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ಇನ್ ಇರಾಕ್ ಆ್ಯಂಡ್ ಸಿರಿಯಾ. ಇದರ ಬೇಸ್ ಹೋಲ್ಡ್ ಎಲ್ಲಿದೆ ಇರಾಕ್ ಮತ್ತು ಸಿರಿಯಾಲಿದೆ ಆ್ಯಂಡ್ ಇಟ್ ಈಸ್ ಅ ಟೆರರ್ ಆರ್ಗನೈಸೇಷನ್ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ನಮಗೆ ಗೊತ್ತಿದೆ. ಮತ್ತು ಈ ಐ ಎಸ್ ಏನಿದೆ ಏನಕ್ಕೆ ಈ ಐ ಎಸ್ ಸ್ಟಾರ್ಟ್ ಆಯಿತು ಅಥವಾ ಎಸ್ಟಾಬ್ಲಿಷ್ ಏನಕ್ಕೆ ಮಾಡಿದ್ರು ಅಂತ ನಾವು ನೋಡೋದಾದರೆ ಈ ಖಲಿಫೈಟ್ ಏನಿತ್ತು ಖಲಿಫೇಟ್ ರೆಜೀಮ್ ಏನಿದೆ ಈ ಖಲಿಫೇಟ್ ರೆಜೀಮ್ನ ರೆಕಗ್ನೈಸ್ ಮಾಡದೇ ಇರೋ ಕಾರಣ ಈ ಇಸ್ಲಾಮಿಕ್ ಸ್ಟೇಟನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಈ ಇಸ್ಲಾಮಿಕ್ ಸ್ಟೇಟ್ ಏನು ಟ್ರೈ ಮಾಡುತ್ತೆ ಅಂದರೆ ವಾಪಸ್ ಮತ್ತೆ ಖಲೀಫೇಟನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅದನ್ನು ತನ್ನ ಒಂದು ಗೋಲನ್ನು ಫುಲ್ಫಿಲ್ ಮಾಡೋಕ್ಕೆ ಇದು ಫಾಲೋ ಮಾಡುವಂತಹ ಪಾತ್ ಏನಿದೆ ಇದು ಟೆರರಿಸಮ್. ಅಂದರೆ ಜನರನ್ನು ಹೆದರಿಸಿ ಬೆದರಿಸಿ ಅದರಿಂದ ಖಲೀಫೇಟ್ನ ವಾಪಸ್ ರಿಸ್ಟೋರ್ ಮಾಡೋದಕ್ಕೆ ಈ ಒಂದು ಆರ್ಗನೈಸೇಷನ್ ಟ್ರೈ ಮಾಡ್ತಾ ಇದೆ. ಮತ್ತು ಇದು ಏನಾಯಿತು ಅಂತ ಅಂದರೆ ಈಗ ಸದ್ಯಕ್ಕೆ ಅಂದರೆ ಯಾವಾಗ ಇಲ್ಲಿ ಇರಾಕ್ ಮತ್ತು ಸಿರಿಯಾಲಿ ತನ್ನ ಒಂದು ಬೇಸ್ ವೀಕ್ ಆಗ್ತಾಯಿದೆ ಅಂತ ಗೊತ್ತಾಯಿತು ತನ್ನ ಒಂದು ಆಪರೇಷನ್ಸ್ನ ಇದು ಅಫ್ಘಾನಿಸ್ತಾನ್ಗೆ ಶಿಫ್ಟ್ ಮಾಡಿತು. ಸೊ ಅಫ್ಘಾನಿಸ್ತಾನಲ್ಲಿ ಏನು ಶಿಯಾ ಮೈನಾರಿಟಿ ಇದ್ದಾರೆ ಅವರ ಮೇಲೆ ಕೂಡ ಇದು ತನ್ನ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಈ ಐ ಎಸ್ ಏನಿದೆ ಇದು ಸ್ಟಾರ್ಟ್ ಆಗಿದ್ದು ಇಟ್ ಪೀಕಲ್ಲಿ ಇದ್ದಿದ್ದು ಟೈಮ್ ಅಂದರೆ 2014-2015 ಈ ಟೈಮಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಈ ಐ ಎಸ್ ಏನಿದೆ ಇದು ತುಂಬ ಪೀಕಲ್ಲಿತ್ತು. ಅಂದರೆ ಏನು ಪೀಕಲ್ಲಿತ್ತು ಅಂತಂದರೆ ಏನು ಅರ್ಥ ಅಂದರೆ ಈ ಐ ಎಸ್ ಏನಿದೆ ಪ್ರಪಂಚದ ಹಲವಾರು ಕಡೆ ಅಂದರೆ ಈಗ ಢಾಕಾ ಇರ್ಬೋದು, ಆರ್ಲ್ಯಾಂಡೋ ಇರ್ಬೋದು, ಇಲ್ಲ ಅಂತಂದರೆ ಇಸ್ತಾನ್ಬುಲ್, ಬೆಲ್ಜಿಯಂ ಈ ರೀತಿಯಾದ ಹಲವಾರು ಜಾಗಗಳಲ್ಲಿ ಹಲವಾರು ಟೆರರಿಸ್ಟ್ ಅಟ್ಯಾಕ್ಗಳನ್ನು ಈ ಐ ಎಸ್ ಪ್ಲ್ಯಾನ್ ಮಾಡಿತ್ತು. ಸೊ ಆ ಒಂದು ರೆಜಿಮ್ ಏನಿದೆ ಅದು ಪೀಕ್ ರೆಜಿಮ್ ಅಂತ ಹೇಳ್ತಾರೆ. ಅಂದರೆ ಅದು ಯಾವಾಗ ಹಲವಾರು ಟೆರರಿಸ್ಟ್ ಆಪರೇಷನ್ಸ್ನ ಕಂಡಕ್ಟ್ ಮಾಡ್ತು ಇದನ್ನು ನಾವು ಆ ಒಂದು ಪೀರಿಯಡನ್ನು ನಾವು ಪೀಕ್ ಟೈಮ್ ಅಂತ ಹೇಳ್ತಾ ಇದ್ದೀವಿ. ತದನಂತರ ಯಾವಾಗ ಇಲ್ಲಿ ಇರಾಕ್ ಮತ್ತು ಸಿರಿಯಾಲಿ ತನ್ನ ಒಂದು ಹೋಲ್ಡ್ ವೀಕನ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಈಗಾಗಲೇ ಹೇಳಿದೆ ಆ ಐ ಎಸ್ದು ಇನ್ಫ್ಲೂಯೆನ್ಸ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬಂತು. ಬಟ್ ಈಗ ಏನಾಗಿದೆ ಅಂದರೆ ಸಿರಿಯಾದ ಏನು ರೆಜಿಮ್ ಬಿದ್ದಿದೆ ಅಂದರೆ ಬಶರ್ ಅಲ್ ಅಸದ್ ರೆಜಿಮ್ ಏನು ಬಿದ್ದಿದೆ, ಸೊ ಈಗ ಐ ಎಸ್ ಏನು ಮಾಡ್ತಾ ಇದೆ ಅಂತಂದರೆ ಇದೇ ಸರಿಯಾದ ಟೈಮ್ ಮತ್ತೆ ವಾಪಸ್ ನಾವು ಮೇಲೆದಳೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ಸು ಏನು ಈ ಅಟ್ಯಾಕ್ಸ್ ಮುಖಾಂತರ ಅದು ಮತ್ತೆ ತನ್ನ ಒಂದು ಹೆಜಿಮೋನಿಯನ್ನು ಸ್ಥಾಪಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ನಮಗೆ ಏನು ನಾವು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಅಟ್ಯಾಕ್ಸ್ ಏನಿದೆ ಇಟ್ ಈಸ್ ಅ ವಾರ್ನಿಂಗ್ ಸಿಗ್ನಲ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಯು ಎಸ್ ಎಲ್ ಆಗಿದೆ, ಸೊ ಯು ಎಸ್ ಎಗೆ ಇಟ್ ಈಸ್ ಅ ವಾರ್ನಿಂಗ್ ಸಿಗ್ನಲ್. ಬಟ್ ಭಾರತನ ನಾವು ನೋಡಿದ್ರೂ ಕೂಡ ಭಾರತಕ್ಕೂ ಕೂಡ ಇಟ್ ಈಸ್ ಅ ವಾರ್ನಿಂಗ್ ಸಿಗ್ನಲ್. ಯಾಕೆ ಅಂತ ಅಂದರೆ ಈ ರೀತಿಯಾದ ಒಂದು ಟೆರರಿಸ್ಟ್ ಅಟ್ಯಾಕ್ಸ್ ಏನಿದೆ ಬೇರೆ ಒಂದು ಫಾರ್ಮಲ್ಲಿ ಭಾರತಕ್ಕೂ ಅಫೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಭಾರತ ಕೂಡ ತನ್ನ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಏನಿದೆ ಅದನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ಕೋಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ರೀತಿಯಾದ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನಿದೆ ಈಗ ಐ ಎಸ್ ಇರ್ಬೋದು ಇದೆಲ್ಲನೂ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅಂದರೆ ಒಂದು ಕಡೆ ಫೋರ್ಸ್ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಐಡಿಯಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ನಾವು ಈ ಒಂದು ಟೆರರ್ ಆರ್ಗನೈಸೇಷನ್ಸ್ನ ಟ್ಯಾಕಲ್ ಮಾಡ್ತೀವಿ ಅನ್ನೋ ಒಂದು ಐಡಿಯಾ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕಾಸ್ಟ್ ಆ್ಯಂಡ್ ಬೆನಿಫಿಟ್, ಇಂಡಿಯಾ ಕ್ಯಾನ್ ನಾಟ್ ಹ್ಯಾಂಡ್ ಓವರ್ ಶೇಖ್ ಹಸೀನಾ ಟು ದ ಅನ್ಎಲೆಕ್ಟೆಡ್ ಯೂನಿಸ್ ಗವರ್ನಮೆಂಟ್. ನಮಗೆಲ್ಲ ತಿಳಿದಿದೆ ಏನು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶನ ತೊರೆದು ಭಾರತದಲ್ಲಿ ಅವರು ಅಸೈಲಮನ್ನು ತಗೊಂಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಈಗ ಇಂಟರಿಮ್ ಗವರ್ನಮೆಂಟ್ ಏನಿದೆ ಮೊಹಮ್ಮದ್ ಯೂನಿಸ್ ಅವರ ಗವರ್ನಮೆಂಟ್ ಏನಿದೆ ಇವರು ಶೇಖ್ ಹಸೀನಾನ ವಾಪಸ್ಸು ಬಾಂಗ್ಲಾದೇಶಕ್ಕೆ ಕೊಡಬೇಕು ಅಂತ ಭಾರತಕ್ಕೆ ಒಂದು ವರ್ಬಲ್ ರಿಕ್ವೆಸ್ಟನ್ನು ಕೇಳಿದ್ದಾರೆ. ಅಂದರೆ ಇಟ್ ಈಸ್ ಜಸ್ಟ್ ವರ್ಬಲ್, ಯಾವುದೇ ರೀತಿಯಾದ ಒಂದು ಪ್ರಾಸೆಸ್ ಅಥವಾ ಪ್ರೊಸೀಜರನ್ನು ಇವರು ಇಲ್ಲಿ ಫಾಲೋ ಮಾಡಿಲ್ಲ. ಸೊ ಇದು ಬೇಸಿಕ್ ನಡೀತಾ ಇರೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಬಾಂಗ್ಲಾದೇಶ್ ಟೈಸ್, ಯಾಕೆ ಅಂತಂದರೆ ಎಕ್ಸ್ಟ್ರಾಡಿಷನ್ ಅಂತ ಬಂದಾಗ ಇಟ್ ಬೇಸಿಕಲಿ ಅಫೆಕ್ಟ್ಸ್ ದ ರಿಲೇಷನ್ ಬಿಟ್ವೀನ್ ಟೂ ಕಂಟ್ರೀಸ್. ಎಕ್ಸ್ಟ್ರಾಡಿಷನ್ ಅಂತ ಬಂದಾಗ ನಾವು ಎರಡು ದೇಶಗಳ ನಡುವೆ ಇರುವಂತಹ ಸಂಬಂಧ ಏನಿದೆ ಆ ಸಂಬಂಧಗಳು ಅಫೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ.
ಹಿಂಗೆ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಇವನ್ ಆಫ್ಟರ್ ಶೇಖ್ ಹಸೀನಾ ಗವರ್ನಮೆಂಟ್ ಆಚೆ ಬಿದ್ದು ಮೊಹಮ್ಮದ್ ಯೂನಸ್ ಅವರ ಅನ್ಎಲೆಕ್ಟೆಡ್ ಗವರ್ನಮೆಂಟ್ ಪವರಲ್ಲಿ ಬಂದಾಗೂ ಕೂಡ ಭಾರತ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಅಂದರೆ ಆ ಒಂದು ಟೈಸ್ ಏನಿದೆ ಆ ಟೈಸನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದೆ ಭಾರತ. ಆದರೆ ಈಗ ಬಾಂಗ್ಲಾದೇಶ ಗವರ್ನಮೆಂಟ್ ಏನು ಎಕ್ಸ್ಟ್ರಾಡಿಷನನ್ನು ಶೇಖ್ ಹಸೀನಾ ಅವರ ಎಕ್ಸ್ಟ್ರಾಡಿಷನನ್ನು ರಿಕ್ವೆಸ್ಟ್ ಮಾಡಿದೆ, ಇದನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಹೇಗೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಒಂಥರ ಔಟ್ರೈಟಾಗಿ ರಿಜೆಕ್ಟ್ ಮಾಡಿಲ್ಲ, ಓಕೆನಾ. ಸೊ ಔಟ್ರೈಟಾಗಿ ಅಂತಂದರೆ ನಾವಿವಾಗ ನಾವು ಮಾಡೋದೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳೋದಕ್ಕೂ ಇಲ್ಲ ಅಂದರೆ ಸುತ್ತಿ ಬಳಸಿ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಒಂದು ಟೈಸ್ ಬಾಂಗ್ಲಾದೇಶ ಜೊತೆ ಇರುವಂತಹ ಟೈಸನ್ನು ಕೂಡ ನಾವು ಕಾಪಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಶೇಖ್ ಹಸೀನಾ ಅವ್ರ ಜೊತೆ ಕೂಡ ಭಾರತದ ಟೈಸ್ ಪರ್ಸ್ನಲ್. ಯಾಕೆಂತಂದರೆ ಬಾಂಗ್ಲಾದೇಶದ ಲಿಬರೇಷನ್ ಏನಿದೆ ಅಲ್ಲಿಂದನೇ ಶೇಖ್ ಹಸೀನಾ ಅವರ ಫ್ಯಾಮಿಲಿ ಇರ್ಬೋದು ಮತ್ತು ಭಾರತದ ಟೈಸ್ ಏನಿದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಭಾರತದ ಪ್ರತಿಯೊಂದು ನಿರ್ಧಾರಗಳಲ್ಲೂ ಕೂಡ ಶೇಖ್ ಹಸೀನಾ ಅವರ ಫ್ಯಾಮಿಲಿ ಅಂದರೆ ಅವರ ತಂದೆಯವರಾಗ ಏನು ಭಾರತಕ್ಕೆ ನೀಡಿದಂಥ ಸಪೋರ್ಟ್ ಏನಿದೆ ಅದನ್ನು ಭಾರತ ಯಾವುದೇ ಕಾರಣಕ್ಕೂ ಮರೆಯೋದಕ್ಕಾಗಲ್ಲ. ಸೊ ಆ ಒಂದು ಟೈಸನ್ನು ಒಂದು ಕಡೆ ನೋಡಬೇಕು. ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಬಾಂಗ್ಲಾದೇಶ್ ಜೊತೆ ಟೈಸ್ ಏನಿದೆ ಅದನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಯಾಕೆಂದರೆ ಬಾಂಗ್ಲಾದೇಶನ ಏನಾದರೂ ಬಾಂಗ್ಲಾದೇಶಿ ಆರ್ಮಿ ಅಥವಾ ಬೇರೆ ಯಾವುದಾದ್ರು ಗವರ್ನಮೆಂಟ್ ಅಲ್ಲಿ ಪವರ್ಗೆ ಬಂತು ಅಂತ ಅಂದರೆ ದೆರ್ ಇಸ್ ಅ ಹ್ಯೂಜ್ ಚಾನ್ಸ್ ದಟ್ ಪಾಕಿಸ್ತಾನ್ ಬಾಂಗ್ಲಾದೇಶನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಸೊ ಆಗೇನಾಗುತ್ತೆ, ಭಾರತಕ್ಕೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಏನು ನಿರ್ಧಾರ ತಗೊಳ್ಳುತ್ತೆ ಅಲ್ವಾ, ಆ ಒಂದು ನಿರ್ಧಾರದ ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಅನಾಲಿಸಿಸನ್ನು ನಡೆಸಬೇಕಾಗುತ್ತೆ. ಮತ್ತು ಭಾರತ ಹೇಗೆ ಅಂತ ಅಂದರೆ ನಮ್ಮ ಒಂದು ವ್ಯಾಲ್ಯೂಸ್ ಇರ್ಬೋದು, ನಮ್ಮ ಒಂದು ಕಲ್ಚರಲ್ಲಿ ನಾವು ಹೇಗೆ ಅಂತಂದರೆ ಒಂದು ಸತಿ ಯಾರಿಗಾದ್ರೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವ್ರು ನಮ್ಮ ಫ್ರೆಂಡ್ ಅಂತ ಅಂದಾಗ ವಿಲ್ ಮೇಕ್ ಶೋರ್ ದಟ್ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಪ್ರೆಷರ್ ಎಷ್ಟೇ ಇದ್ದರೂ ಕೂಡ ನಾವು ಆ ಒಂದು ಪ್ರೆಷರ್ಗೆ ಏನಂತೀವಿ ಸಕಮ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಹಿಂದೆ ದಲೈ ಲಾಮಾ ಅವ್ರಿಗೆ ಅಸೈಲಮ್ ಕೊಟ್ಟಾಗೂ ಕೂಡ ಚೈನಾ ಎಂಥ ಪ್ರೆಷರ್ ಹಾಕಿದ್ರೂ ಭಾರತ ಅವ್ರನ್ನ ಎಕ್ಸ್ಟ್ರಡೈಟ್ ಮಾಡೋದಕ್ಕೆ ಬಿಡಲಿಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಭಾರತ ಮಾಡುತ್ತೆ ಅನ್ನೋದು ಒಂದು ಕಡೆ ಗೊತ್ತಿರಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಇಲ್ಲಿ ಯೂನಸ್ ಗವರ್ನಮೆಂಟ್ ಏನಿದೆ ಇಟ್ ಈಸ್ ನಾಟ್ ಆನ್ ಎಲೆಕ್ಟೆಡ್ ಗವರ್ನಮೆಂಟ್. ಸೊ ಭಾರತ ಏನು ಹೇಳ್ತಾ ಇದೆ, ಎಲೆಕ್ಟೆಡ್ ಗವರ್ನಮೆಂಟ್ ಬಂದು ಅಂದರೆ ಬಾಂಗ್ಲಾದೇಶಿ ಪೀಪಲ್ ಎಲೆಕ್ಟ್ ಮಾಡಿರುವಂತಹ ಗವರ್ನಮೆಂಟ್ ಏನಾದ್ರು ಪವರಲ್ಲಿದ್ದು ಆ ಒಂದು ಗವರ್ನಮೆಂಟ್ ಏನಾದರೂ ಥ್ರೂ ಇಂಡಿಯಾ ಬಾಂಗ್ಲಾದೇಶ್ ಎಕ್ಸ್ಟ್ರಡಿಷನ್ ಟ್ರೀಟಿ ಏನಿದೆ ಅದರ ಪ್ರೊಸೀಜರ್ ಪ್ರಕಾರ ಈ ಎಕ್ಸ್ಟ್ರಡಿಷನ್ ಪ್ರಾಸೆಸ್ನ ಇನಿಷಿಯೇಟ್ ಮಾಡಿದ್ರೆ ಭಾರತ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದೆ. ಸೊ ಇವಾಗಿರುವಂತಹ ಸಿಚುವೇಶನನ್ನು ನೋಡಿದ್ರೆ ಇಂಡಿಯಾ ಮತ್ತು ಬಾಂಗ್ಲಾದೇಶ ಎರಡೂ ಒಟ್ಟಿಗೆ ಕೂತ್ಕೊಂಡು ಡಿಪ್ಲೊಮ್ಯಾಟಿಕಲಿ ಈ ಒಂದು ಇಶ್ಯೂನ ಸಾಲ್ವ್ ಮಾಡಬೇಕು. ಆ್ಯಂಡ್ ಆಲ್ಸೋ ವೈಲ್ ಸಾಲ್ವಿಂಗ್ ಡಿಪ್ಲೊಮ್ಯಾಟಿಕಲಿ ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಅನಾಲಿಸಿಸನ್ನು ನಾವು ಮಾಡಿ ತದನಂತರ ಈ ಏನೇ ಒಂದು ನಿರ್ಧಾರವನ್ನು ತಗೋಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯನ್ ರಿಸರ್ಚರ್ಸ್ ಡೆವಲಪ್ ಇಂಜೆಕ್ಟಬಲ್ ಹೈಡ್ರೋಜೆಲ್ ಫಾರ್ ಟಾರ್ಗೆಟೆಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. IIT ಗೌಹಾಟಿ ಮತ್ತು ಬೋಸ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ ಅಲ್ಲಿ ಇರುವಂಥ ಬೋಸ್ ಇನ್ಸ್ಟಿಟ್ಯೂಟ್ ಏನಿದೆ ಇವೆರಡು ಇನ್ಸ್ಟಿಟ್ಯೂಟ್ ಸೇರಿ ಒಂದು ಹೈಡ್ರೋಜೆಲ್ಲನ್ನು ತಯಾರು ಮಾಡಿದ್ದಾರೆ. ಸೊ ಈ ಹೈಡ್ರೋಜೆಲ್ ಏನು ಮಾಡುತ್ತೆ ಅಂತಂದರೆ, ಈಗ ಇಲ್ಲಿ ಹಲವಾರು ಸೆಲ್ಸ್ಗಳಿದೆ ನಮ್ಮ ಬಾಡಿಯಲ್ಲಿ, ಈ ರೀತಿಯಾಗಿ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಕ್ಯಾನ್ಸರಸ್ ಸೆಲ್ ಇದೆ ಅಂತ ಅಂದ್ಕೊಳ್ಳಿ. ಯೂಶ್ವಲಾಗಿ ಕೆಮೊಥೆರಪಿ ಏನಿದೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನು ಯೂಸ್ ಮಾಡೋದು ನಾವು ಯೂಶ್ವಲಾಗಿ ಇಟ್ ಇಸ್ ಕೆಮೊಥೆರಪಿ. ಈ ಕೆಮೊಥೆರಪಿ ಏನಾಗುತ್ತೆ ಅಂತಂದರೆ ಈ ಒಂದು ಕ್ಯಾನ್ಸರಸ್ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ರೇಡಿಯೇಷನ್ಸ್ ಕೊಟ್ಟಾಗ ಇವೆಲ್ಲ ಹೆಲ್ದಿ ಸೆಲ್ಸ್ ಇರುತ್ತೆ. ಈ ಹೆಲ್ದಿ ಸೆಲ್ಸ್ ಕೂಡ ಸತ್ತೋಗೋ ಚಾನ್ಸಸ್ ಬಹಳನೇ ಇದೆ. ಸೊ ಇದರಿಂದನೇ ಸೈಡ್ ಎಫೆಕ್ಟ್ಸ್ ಏನು ಸ್ಕಿನ್ ಲೂಸ್ನಿಂಗ್ ಇರ್ಬೋದು, ಇಲ್ಲ ಎಕ್ಸೆಸಿವ್ ಹೇರ್ ಫಾಲ್ ಇರ್ಬೋದು, ಇದೆಲ್ಲ ಕೂಡ ಈ ಒಂದು ಸೈಡ್ ಎಫೆಕ್ಟ್ಸನ್ನೇ. ಯಾಕೆ ಅಂತಂದರೆ ಹೆಲ್ದಿ ಸೆಲ್ಸ್ ನಮ್ಮ ದೇಹದಲ್ಲಿ ಸಾಯ್ತಾ ಇರುತ್ತೆ ಆ ಒಂದು ಕಾರಣ. ಬಟ್ ಈಗ ಹೊಸದಾಗಿ ಡೆವಲಪ್ ಮಾಡಿರುವಂತಹ ಈ ಹೈಡ್ರೋಜೆಲ್ ಏನು ಮಾಡುತ್ತೆ ಅಂತಂದರೆ ಈ ಹೆಲ್ದಿ ಸೆಲ್ಸ್ನ ಹಾಗೇ ಇರುತ್ತೆ. ಇದು ಜೆಲ್ ಆಗಿರೋ ಕಾರಣ ಏನಾಗುತ್ತೆ ಅಂತಂದರೆ ಇದು ವಾಟರ್ ಬೇಸ್ಡ್ ಜೆಲ್ ಅಂತ ಅಂದಾಗ ನಮಗೆ ಗೊತ್ತಿರೋದು ಇಟ್ ವಿಲ್ ಬಿ ವಾಟರ್ ಬೇಸ್ಡ್ ಒಂದು ಕಡೆ, ಮತ್ತು ಇಟ್ ಈಸ್ ಆಲ್ಸೋ ಅ ಪಾಲಿಮರ್ ಆ್ಯಂಡ್ ಇಟ್ ಕ್ಯಾನ್ ಅಬ್ಸಾರ್ಬ್ ಫ್ಲೂಯಿಡ್ಸ್. ಈ ಫ್ಲೂಯಿಡ್ ಸ್ಟೇಟ್ಸಲ್ಲಿ ಏನಿರುತ್ತೆ, ಫ್ಲೂಯಿಡ್ ಅಂತಂದರೆ ಇಟ್ ಈಸ್ ನಾಟ್ ಲಿಕ್ವಿಡ್ ಆರ್ ನಾಟ್ ಸಾಲಿಡ್, ಒಂಥರ ಸ್ವಲ್ಪ ಥಿಕ್ಕಾಗಿರುವಂಥ ಲಿಕ್ವಿಡನ್ನು ನಾವು ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆ ಫ್ಲೂಯಿಡ್ಸನ್ನು ಕೂಡ ಅಬ್ಸಾರ್ಬ್ ಮಾಡ್ಕೋಬೋದು. ಸೊ ಈ ಒಂದು ಪಾಲಿಮರ್ ಏನು ಮಾಡುತ್ತೆ, ಈ ಹೆಲ್ದಿ ಸೆಲ್ಸ್ ಎಲ್ಲನೂ ದಾಟ್ಕೊಂಡು ಸೀದೆ ಕ್ಯಾನ್ಸರಸ್ ಸೆಲ್ಸ್ ಏನಿರುತ್ತೆ ಅದನ್ನು ಮಾತ್ರ ಅಟ್ಯಾಕ್ ಮಾಡುತ್ತೆ. ಸೊ ಈಗ
ಈ ಒಂದು ಇದು ಇಲ್ಲಿಂದ ಹೋಗಿ ಈ ರೀತಿಯಾಗಿ ಇದನ್ನು ಮಾತ್ರ ಅಟ್ಯಾಕ್ ಮಾಡಿ ಬರೀ ಕ್ಯಾನ್ಸರಸ್ ಸೆಲ್ಸನ್ನು ಮಾತ್ರ ಸಾಯಿಸುತ್ತೆ. ಸೊ ಹೆಲ್ದಿ ಸೆಲ್ಸ್ ಏನಿದೆ ಅದನ್ನು ಹಾಗೆ ರಿಟೈನ್ ಮಾಡ್ಕೊಳ್ಳುತ್ತೆ. ಸೊ ಈ ಹೈಡ್ರೋಜೆಲ್ ಏನು ಡೆವಲಪ್ ಮಾಡಿದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರಿಸಿಷನ್ ಡ್ರಗ್ ಡೆಲಿವರಿ ಅಂತ ಕೂಡ ನಾವು ಅಂದ್ಕೋಬೋದು. ಪ್ರಿಸಿಷನ್ ಡ್ರಗ್ ಡೆಲಿವರಿ ಅಂದ್ರೇನು, ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಅಂದರೆ ಈಗ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿಗೆ ಡೈರೆಕ್ಟಾಗಿ ಇದು ಹೋಗಿ ಅಫೆಕ್ಟ್ ಮಾಡುತ್ತೆ, ಬೇರೆ ಯಾವುದೇ ಪಾರ್ಟ್ಸನ್ನು ಇದು ಅಫೆಕ್ಟ್ ಮಾಡೋದಿಲ್ಲ. ಹಾಗಾದರೆ ಈ ಹೈಡ್ರೋಜೆಲ್ ಏನಿದೆ ಈ ಕ್ಯಾನ್ಸರಸ್ ಸೆಲ್ನ ಹೇಗೆ ಐಡೆಂಟಿಫೈ ಮಾಡುತ್ತೆ ಅಂತ ಅಂದರೆ, ಕ್ಯಾನ್ಸರಸ್ ಸೆಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಗ್ಲೂಟಾಥಯೋನ್ ಅಥವಾ GSH ಅಂತ ಏನು ಕರೀತಾರೆ, ಈ ಲೆವೆಲ್ಸು ಹೈ ಇರುತ್ತೆ ಯಾವುದರಲ್ಲಿ, ಕ್ಯಾನ್ಸರಸ್ ಸೆಲ್ಸಲ್ಲಿ. ಸೊ ಹಾಗಾಗಿ ಎಲ್ಲಿ ಈ ಗ್ಲೂಟಾಥಿಯಾನ್ ಹೈ ಇರುತ್ತೆ ಅಲ್ಲಿಗೆ ಈ ಪಾಲಿಮರ್ ಹೋಗುತ್ತೆ, ಹೈಡ್ರೋಜೆಲ್ ಏನಿದೆ ಇದು ಅಲ್ಲಿ ಹೋಗಿ ಆ ಒಂದು ಸೆಲ್ಲನ್ನು ಅಟ್ಯಾಕ್ ಮಾಡುತ್ತೆ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ, ಒಂದು ಕಡೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ, ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ದಿಸ್ ಟ್ರೀಟ್ಮೆಂಟ್ ಏನಿದೆ ಎಸ್ಪೆಷಲಿ ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಬಹಳ ಒಳ್ಳೆಯ ಟ್ರೀಟ್ಮೆಂಟ್ ಅಂತ ಕೂಡ ಈ ಒಂದು ರಿಸರ್ಚ್ ಪೇಪರಲ್ಲಿ ಹೇಳಿದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.